ಸ್ನೇಹಿತರೆ ನಮಸ್ಕಾರ. ಒಂದು ವಾರಗಳ ಮುಂಚೆ ನಾನು ಶಾಲೆಯಲ್ಲಿ ಚುನಾವಣೆ ಮಾಡಬೇಕಾದ್ರೆ ವಿದ್ಯಾರ್ಥಿ ಮತದಾರರ ಪಟ್ಟಿಯನ್ನು ತಯಾರು ಮಾಡಿ ಅದನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಈ ಮತದಾರರ ಪಟ್ಟಿಯನ್ನು ನಾನು ಮಾಡಿದ್ದೆ. ಇದನ್ನು ತಾವು ಈಸಿಯಾಗಿ ಮಕ್ಕಳ ಮಾಹಿತಿಯನ್ನು ಕಾಪಿ ಪೇಸ್ಟ್ ಮಾಡೋದ್ರ ಮುಖಾಂತರ ಈ ಮತದಾರರ ಪಟ್ಟಿಯನ್ನು ತಯಾರು ಮಾಡೋದು ಹೇಗೆ ಅನ್ನೋದನ್ನು ಸೂಚನೆಗಳನ್ನು ಕೊಟ್ಟಿದ್ದೆ. ಆದರೆ ಕೆಲವರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿಬಿಟ್ಟು ಮತ್ತೊಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ತಾವು STSನಲ್ಲಿ ಹೋಗಿಬಿಟ್ಟು ತಮ್ಮ ಮಕ್ಕಳ ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. STSಗೆ ಹೋಗಿಬಿಟ್ಟು ಅಲ್ಲಿ ನಿಮ್ಮ ಸ್ಕೂಲ್ ಲಾಗಿನ್ ID ಬಳಸ್ಕೊಂಡು ಲಾಗಿನ್ ಆಗಿ ಲಾಗಿನ್ ಆದ ನಂತರ ಎಡಭಾಗದಲ್ಲಿ ಮೇಲ್ಭಾಗದಲ್ಲಿ ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಿ. ಆಗ ಡ್ಯಾಶ್ಬೋರ್ಡಲ್ಲಿ ನಿಮ್ಮ ಶಾಲೆಯ ಒಟ್ಟು ಮಕ್ಕಳ ಮಾಹಿತಿ ಓಪನ್ ಆಗುತ್ತೆ. ಇಲ್ಲೇನು ಮಾಡಿರಿ ಅಂತಂದರೆ ನಿಮಗೆ ಯಾವ ಕ್ಲಾಸ್ ಮಕ್ಕಳ ಮಾಹಿತಿ ಮುಖಾಂತರ ಮಾಹಿತಿನ ಬಳಸ್ಕೊಂಡು ಮತದಾರರ ಪಟ್ಟಿಯನ್ನು ತಯಾರು ಮಾಡಬೇಕು ಆ ಮಕ್ಕಳ ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 8 ಕ್ಲಾಸ್ ಹೆಣ್ಮಕ್ಳು ಗಂಡು ಮಕ್ಕಳು ಒಟ್ಟು ಮಕ್ಕಳ ಸಂಖ್ಯೆ ಇದೆ. ಈಗ ಉದಾಹರಣೆಗೆ ನನಗೆ 10ನೇ ತರಗತಿ ಮಕ್ಕಳ ಮಾಹಿತಿ ಬೇಕು, ಅವರನ್ನು ಬಳಸ್ಕೊಂಡು ಮತದಾರರ ಪಟ್ಟಿಯನ್ನು ತಯಾರು ಮಾಡ್ಕೋಬೇಕು ಅಂತಂದರೆ ಟೋಟಲ್ ಕೆಳಗಡೆ 89 ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ 10ನೇ ತರಗತಿಯ ಮಕ್ಕಳ ಮಾಹಿತಿ ಓಪನ್ ಆಗುತ್ತೆ. ಹಲವಾರು ಪುಟಗಳಲ್ಲಿ ಈ ಮಾಹಿತಿ ಇದೆ. ಈಗ ಮೇಲ್ಭಾಗದಲ್ಲಿ ನೀಲಿ ಅಕ್ಷರದಲ್ಲಿ ಎಕ್ಸ್ಪೋರ್ಟ್ ಟು ಎಕ್ಸೆಲ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಆ ಫೈಲ್ ಈಗ ಡೌನ್ಲೋಡ್ ಆಯಿತು. ಈ ಡೌನ್ಲೋಡ್ ಆಗಿರ್ತಕ್ಕಂಥ ಫೈಲನ್ನು ಹುಡುಕೋದೇ ಕೆಲವರಿಗೆ ಕಷ್ಟ ಆಗಿದೆ. ಒಬ್ಬೊಬ್ಬರ ಮೊಬೈಲ್ನಲ್ಲಿ ಒಂದೊಂದು ರೀತಿಯಾಗಿ ಡೌನ್ಲೋಡ್ ಆಗಿರುತ್ತೆ. ಸಾಮಾನ್ಯವಾಗಿ ಹೆಚ್ಚಾಗಿ ಈಗ ನೋಟಿಫಿಕೇಷನ್ ಬಾರ್ ಇದೆಯಲ್ಲ ಮೇಲಿನಿಂದ ನೀವು ಈ ರೀತಿ ಡ್ರ್ಯಾಗ್ ಮಾಡಿದರೆ ಇಲ್ಲಿ ಕೆಳಗಡೆ ಹೋಗಿಬಿಟ್ರೆ ಏನಾಗುತ್ತೆ, ಡೌನ್ಲೋಡ್ ಆಗಿರ್ತಕ್ಕಂಥ ಫೈಲ್ ಇಲ್ಲಿರುತ್ತೆ. ಎನ್ರೋಲ್ಡ್ ಸ್ಟೂಡೆಂಟ್ ಲಿಸ್ಟ್ ಅಂತ ಇದೆಯಲ್ಲ ಇಲ್ಲಿದೆ. ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಫೈಲ್ ಮ್ಯಾನೇಜರಲ್ಲಿ ಹೋಗಿಬಿಟ್ಟು ಇಲ್ಲಿ ಡೌನ್ಲೋಡ್ ಅನ್ನುವಂಥ ಒಂದು ಫೋಲ್ಡರ್ ಇರುತ್ತೆ. ಅಲ್ಲಿ ನೀವು ಹೋಗಿಬಿಟ್ರೆ ಡೌನ್ಲೋಡ್ ಫೈಲ್ ಆಗಿರುತ್ತೆ. ಆ ಫೈಲು ಇಲ್ಲಿ ಡೌನ್ಲೋಡ್ ಆಗಿರುತ್ತೆ. ಕೆಲವ್ರ ಮೊಬೈಲ್ನಲ್ಲಿ ಈ ಡೌನ್ಲೋಡ್ ಆಗಿರ್ತಕ್ಕಂಥ ಫೈಲ್ ಕಾಣೋದಿಲ್ಲ. ಆವಾಗ ಏನು ಮಾಡಬೇಕು ಅಂತಂದರೆ ಮೇಲೆ ಬಲಭಾಗದಲ್ಲಿ 3 ಡಾಟ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಶಾರ್ಟ್ ಬೈ ಕ್ಲಿಕ್ ಮಾಡಿ. ಇಲ್ಲಿ ಸಾಮಾನ್ಯವಾಗಿ A to Z ಅಥವಾ ನ್ಯೂಯೆಸ್ಟ್ ಡೇಟ್ ಫಸ್ಟ್ ಅಂತ ಇರುತ್ತೆ. ನೀವು ಇಲ್ಲಿ ನ್ಯೂಯೆಸ್ಟ್ ಡೇಟ್ ಫಸ್ಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಫೈಲ್ ಡೌನ್ಲೋಡ್ ಮಾಡಿರ್ತಕ್ಕಂಥ ಫೈಲ್ ಈಗ ಮೇಲ್ಭಾಗದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎನ್ರೋಲ್ಡ್ ಸ್ಟೂಡೆಂಟ್ ಲಿಸ್ಟ್ 2 ಅಂತ ಇದೆಯಲ್ಲ ಫಸ್ಟ್ ಒನ್ನು, ಅದು ನಾನೀಗ ಅದನ್ನು ಓಪನ್ ಮಾಡ್ತೀನಿ. ನಿಮ್ಮ ಮೊಬೈಲಲ್ಲಿ ಸಪೋರ್ಟಿಂಗ್ ಆ್ಯಪ್ ಆಗಿ ನೀವು ಯಾವುದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀರೋ ಅದನ್ನು ಬಳಸ್ಕೊಂಡು ಓಪನ್ ಮಾಡಿ. ಸಾಮಾನ್ಯವಾಗಿ ಎಕ್ಸೆಲ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಶೀಟ್ಸ್ ಇವನ್ನ ಬಳಸ್ಕೊಳ್ತಿರ್ತೀವಿ. ಮಾಡಿ ನಾನೀಗ ಬ್ರೌಸರ್ ವಿವೋ ಡಾಕ್ಯುಮೆಂಟನ್ನು ಇದ್ರ ಮುಖಾಂತರ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಡೌನ್ಲೋಡ್ ಆಗಿದೆ. ಸುಮಾರು 89 ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿದೆ. ಇಲ್ಲಿರ್ತಕ್ಕಂಥದ್ದು ಸೀರಿಯಲ್ ನಂಬರ್, STS ನಂಬರ್, ವಿದ್ಯಾರ್ಥಿ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ಕ್ಲಾಸ್ ಆ್ಯಂಡ್ ಡಿಸ್ಟ್ರಿಕ್ಟ್ ಇಷ್ಟು ಮಾಹಿತಿ ಇರುತ್ತೆ. ಇದರಲ್ಲಿ ನಾವು ಸೀರಿಯಲ್ ನಂಬರ್ನಿಂದ ಹಿಡ್ಕೊಂಡು ಕ್ಲಾಸ್ ತನಕ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರತಿ ವಿದ್ಯಾರ್ಥಿ ಮಾಹಿತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಈ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಕಾರ್ಯ ಮೊಬೈಲ್ನಲ್ಲಿ ಬಹಳ ನಾಜೂಕಾಗಿರುತ್ತೆ. ಈ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಲ್ಯಾಪ್ಟಾಪ್ ಆದರೆ ಈಸಿ ಆಗುತ್ತೆ. ಓಕೆ, ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಡ್ರಿ. ಕ್ಲಾಸ್ ರೂಮ್ವರೆಗೆ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಈಗ ಕಾಪಿ ಅನ್ನೋಣ. ಕಾಪಿ ಆಯಿತು. ಈಗ ನಾನು ವಾಟ್ಸಪ್ನಲ್ಲಿ ಶೇರ್ ಮಾಡಿರ್ತಕ್ಕಂಥ ಫೈಲನ್ನು ಓಪನ್ ಮಾಡೋಣ. ಇಲ್ಲಿ ನಿಮ್ಮ ಶಾಲಾ ಮಕ್ಕಳ ಮತದಾರ ಪಟ್ಟಿನ ಸರಳವಾಗಿ ತಯಾರಿಸಿ ಅಂತ ಹೇಳಿ ನಾನು ಶೇರ್ ಮಾಡಿದ್ದೀನಲ್ಲ ಈ ಫೈಲನ್ನು ಓಪನ್ ಮಾಡಿ. ಓಪನ್ ಮಾಡಿದಾಗ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇದ್ದೀರಿ 3 ರೀತಿಯ ಸೀಟ್ಗಳನ್ನು ನೋಡ್ತಾ ಇದ್ದೀರಿ. ಸೂಚನೆಗಳು ಅಂತ ಹೇಳ್ಬಿಟ್ಟು ಲಿಸ್ಟ್ ಅಂತ ಒಂದಿದೆ. ಆಮೇಲೆ ವೋಟರ್ ಲಿಸ್ಟ್ ಅಂತ ಇನ್ನೊಂದಿದೆ. ಇದರಲ್ಲಿ ಸೂಚನೆಗಳು ಈಗ ನಾನು ಏನು ಹೇಳ್ತಾ ಇದ್ದೀನಲ್ಲ ಈ ಅಂಶಗಳನ್ನೇ ಸೂಚನೆಗಳು ಸೀಟ್ ಒಳಗೊಂಡಿದೆ. ಲಿಸ್ಟ್ ಇದರಲ್ಲಿ ಹೋಗ್ಬಿಟ್ಟು ನೀವು ಈಗ ಲಿಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸುಮಾರು 96 ವಿದ್ಯಾರ್ಥಿಗಳ ಮಾಹಿತಿಯನ್ನು ನೀವು ಏಕಾಲದಲ್ಲಿ ಒಂದು ಫೈಲ್ನಲ್ಲಿ ಕಾಪಿ ಪೇಸ್ಟ್ ಮಾಡೋದ್ರ ಮುಖಾಂತರ ವೋಟರ್ ಲಿಸ್ಟನ್ನು ಜನರೇಟ್ ಮಾಡ್ಕೋಬೋದು. ಈಗ ನಾನೀಗ ಪೇಜಿನ ಮೇಲ್ಭಾಗದಲ್ಲಿ ಹೋಗ್ತಾ ಇದ್ದೀನಿ. ಸೀರಿಯಲ್ ನಂಬರ್ ಇರುವಲ್ಲಿ ಕ್ರಮ ಸಂಖ್ಯೆ 1 ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪ್ರೆಸ್ ಮಾಡಿ ಹಿಡ್ಕೊಳ್ಳಿ. ಆಗ ಪೇಸ್ಟ್ ಆಪ್ಷನ್ ಓಪನ್ ಆಗುತ್ತೆ.
ಸೊ ಪೇಸ್ಟ್ ಕ್ಲಿಕ್ ಮಾಡಿದಾಗ ನಾವು ಅಲ್ಲಿ ಕಾಪಿ ಮಾಡಿಕೊಂಡಿರ್ತಕ್ಕಂಥ ಎಲ್ಲ ಅಂಶಗಳು ಇಲ್ಲಿ ಪೇಸ್ಟ್ ಆಯಿತು ತಾವು ನೋಡ್ತಾ ಇದ್ದೀರಿ. ಅಕಸ್ಮಾತ್ ನೀವು ಅಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಫೋಟೋ ಅನ್ನುವಂಥ ಕಾಲಮಲ್ಲಿ ಅದು ಕೂಡ ಪೇಸ್ಟ್ ಆಗುತ್ತೆ, ಅದರ ಅವಶ್ಯಕತೆ ಇಲ್ಲ. ಸೊ ಈಗ ನೋಡ್ತಾ ಇದ್ದೀರಿ ನೀವು ಕೆಳಗಡೆ ಸುಮಾರು 89 ವಿದ್ಯಾರ್ಥಿಗಳ ಮಾಹಿತಿ ಇಲ್ಲಿ ಪೇಸ್ಟ್ ಆಗಿದೆ. ಸ್ನೇಹಿತರೆ, ಈ ಒಂದು ಸೀಟಲ್ಲಿ ತಾವು ಯಾವುದೇ ರೋಗಳನ್ನು ಡಿಲೀಟ್ ಮಾಡೋದಕ್ಕೆ ಹೋಗ್ಬಿಡ್ರಿ. ಒಂದು ವೇಳೆ ಡಿಲೀಟ್ ಮಾಡಿದರೆ ಅದು ನೆಕ್ಸ್ಟ್ ಈ ವೋಟರ್ ಲಿಸ್ಟ್ ಅನ್ನುವಂಥ ಸೀಟಲ್ಲಿ ಅದು ಕನ್ವರ್ಟ್ ಆಗ್ತಿರ್ಬೇಕಾದ್ರೆ ಏನು ಫಾರ್ಮುಲಾ ಕೊಟ್ಟಿರ್ತೀವೋ ಅದು ಸಮಸ್ಯೆ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೋಸನ್ನು ಕಾಲಮ್ಸನ್ನು ಡಿಲೀಟ್ ಮಾಡೋದಕ್ಕೆ ಹೋಗ್ಬೇಡ್ರಿ, ಜಸ್ಟ್ ಪೇಸ್ಟ್ ಅಂದುಬಿಟ್ರೆ ಸಾಕು. ಈಗ ತಾವು ನೋಡ್ತಾ ಇದ್ದೀರಿ ಇಲ್ಲಿ ವೋಟರ್ ಲಿಸ್ಟ್ ಅನ್ನುವಂಥ ಸೀಟ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ಆಟೋಮೆಟಿಕ್ಕಾಗಿ ಅಲ್ಲಿ ಹಾಕಿರ್ತಕ್ಕಂಥ ಮಾಹಿತಿಗಳು ಮತದಾರರ ಪಟ್ಟಿಯ ರೂಪದಲ್ಲಿ ಕನ್ವರ್ಟ್ ಆಗಿ ಬಂದಿದೆ. ಇನ್ನು ಶಾಲೆ ಹೆಸರನ್ನು ನೀವು ಇಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದರೆ ಮೇಲೆ ಶಾಲೆ ಹೆಸರನ್ನು ನೋಡ್ತಾ ಇದ್ದೀರಿ. ಈ ಸೀಟಲ್ಲಿ ಶಾಲೆ ಹೆಸರನ್ನು ಬದಲಾವಣೆ ಮಾಡೋದಕ್ಕೆ ಹೋಗ್ಬೇಡ್ರಿ, ಲಿಸ್ಟ್ ಸೀಟಲ್ಲಿ ಹೋಗಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಕಡಬಿ ಅಂತ ಇದೆಯಲ್ಲ, ಅಲ್ಲಿ ತಾವು ಶಾಲೆ ಹೆಸರನ್ನು ಎಡಿಟ್ ಮಾಡ್ಕೋಬೋದು. ಜೊತೆಗೆ ಚುನಾವಣಾ ಕ್ಷೇತ್ರದ ಹೆಸರು ಕೂಡ ನೀವು ಎಡಿಟ್ ಮಾಡ್ಕೋಬೋದು. ಇಲ್ಲಿ ಎಡಿಟ್ ಮಾಡಿರ್ತಕ್ಕಂಥ ವಿಚಾರ ಈ ವೋಟರ್ ಲಿಸ್ಟ್ ಅನ್ನುವಂಥ ಲಿಸ್ಟಲ್ಲಿ ಅದು ಕನ್ವರ್ಟ್ ಆಗಿ ಬಂದಿರುತ್ತೆ. ಸೊ ಈಗ ತಾವು ಇದನ್ನು ಒಂದು ಪೇಜಿಗೆ 24 ವಿದ್ಯಾರ್ಥಿಗಳಂತೆ ಎಷ್ಟು ಪೇಜ್ ಆಗುತ್ತೋ ಅಷ್ಟು ಪೇಜನ್ನು ತಾವು ಪ್ರಿಂಟ್ ಹಾಕ್ಕೊಳ್ಬೋದು. ಆಮೇಲೆ ಇಲ್ಲಿ ಈ ವೋಟರ್ ಲಿಸ್ಟ್ ಅನ್ನುವಂಥ ಸೀಟಲ್ಲಿ ತಾವು ಯಾವುದೇ ಎಡಿಟನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದನ್ನು ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಇಲ್ಲಿ ನೀವು ಎಡಿಟ್ ಮಾಡ್ತಾ ಹೋದರೆ ಫಾರ್ಮುಲಾನ ಕೊಟ್ಟಿದ್ದೀನಿ, ಒಂದೇ ಫಾರ್ಮುಲಾವನ್ನು ನೀವು ಚೇಂಜ್ ಮಾಡಿದರೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇಲ್ಲಿ ಬರೋದಿಲ್ಲ. ಸೊ ಪಾಸ್ವರ್ಡ್ ಹಾಕಿದ್ದೀನಿ, ಇದನ್ನು ತಾವು ಏನದು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ತಮಗೆ ಗೊತ್ತಿರಲಿ. ಒಂದು ವೇಳೆ ನೀವು ಫೋಟೋ ಇನ್ಸರ್ಟ್ ಮಾಡ್ತೀನಿ ಅಲ್ಲೇ ಡೈರೆಕ್ಟಾಗಿ ನಾನೇ ಮ್ಯಾನ್ಯಲ್ ಆಗಿ ಅಂತ ಅಂದ್ಕೊಂಡ್ರೆ ಇದನ್ನು ಪಾಸ್ವರ್ಡ್ ಕೊಟ್ಟು ರಿಮೂವ್ ಮಾಡಬೇಕಾಗುತ್ತೆ, ಆವಾಗ ಎಡಿಟ್ ಮಾಡೋದಕ್ಕೆ ಅವಕಾಶ ಇದೆ. ನೀವು ಒಂದು ವೇಳೆ ಫೋಟೋನ ಇನ್ಸರ್ಟ್ ಮಾಡ್ಕೊಳ್ತೀನಿ ಅಂತಂದರೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಪಾಸ್ವರ್ಡನ್ನು ಕೊಡ್ತೀನಿ, ನೀವು ಬೇಕಾದಾಗೆ ಅದನ್ನು ಎಡಿಟ್ ಮಾಡ್ಕೋಬೋದು. ಓಕೆ ಸ್ನೇಹಿತರೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.